ಬಿಹಾರದ ನಿತೀಶ್ ಕುಮಾರ್ ಸರ್ಕಾರದಲ್ಲಿ 71,000 ಕೋಟಿ ರೂಪಾಯಿಗಳ ಹಗರಣ ನಡೆದಿದ್ಯಾ? ಈ 71,000 ಕೋಟಿಗಳ ಸರ್ಕಾರಿ ಹಣದ ಯಾವುದೇ ಲೆಕ್ಕಪತ್ರವನ್ನ ಸರ್ಕಾರ ಇಟ್ಟಿಲ್ವಾ? ಈ ಹಣ ಎಲ್ಲಿಗೆ ಹೋಯ್ತು? ಇದನ್ನ ಸರ್ಕಾರದ ಯೋಜನೆಗಳಲ್ಲಿ ಖರ್ಚು ಮಾಡಲಾಗಿದ್ಯಾ ಅಥವಾ ಬೇರೆಯವರು ದುರುಪಯೋಗ ಮಾಡಿಕೊಂಡಿದ್ದಾರಾ? ಎನ್ಡಿಎ ಸರ್ಕಾರದ ಅಡಿಯಲ್ಲಿ ಬಿಹಾರದಲ್ಲಿ 71,000 ಕೋಟಿಗಳ ಹಗರಣ ನಡೆದಿದೆಯಾ? ಸಿಎಜಿ ವರದಿ ಇಷ್ಟು ದೊಡ್ಡ ಮೊತ್ತದ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ಗಮನ ಸೆಳೆದಿದೆ. 70,877 ಕೋಟಿ ರೂಪಾಯಿ ದುರುಪಯೋಗದ ಬಗ್ಗೆ ಸಿಎಜಿ ವರದಿ ಹೇಳ್ತಾ ಇದೆ. 2023-24 ಹಣಕಾಸು ವರ್ಷಕ್ಕೆ ಬಿಹಾರ ಸರ್ಕಾರ ಈ 70,877.61 ಕೋಟಿಗೆ ಸಂಬಂಧಿಸಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಂದ್ರೆ ಬಳಕೆಯ ಪ್ರಮಾಣ ಪತ್ರವನ್ನ ಲಗತ್ತಿಸಿಲ್ಲ ಅಂತ ಸಿಎಜಿ ವರದಿ ಹೇಳಿದೆ. ಇದು 2025ರ ಜುಲೈ. ಸಿಎಜಿ ವರದಿ ಹೇಳ್ತಿರೋದು 2023-24 ಹಣಕಾಸು ವರ್ಷದಲ್ಲಿನ ಎಡವಟ್ಟಿನ ಬಗ್ಗೆ. ವರದಿಯ ಪ್ರಕಾರ ಮಾರ್ಚ್ 31, 2024ರ ವೇಳೆಗೆ 49,649 ಪ್ರಮಾಣ ಪತ್ರಗಳ ಸಲ್ಲಿಕೆ ಬಾಕಿ ಉಳಿದಿದೆ. ಬಳಕೆ ಪ್ರಮಾಣ ಪತ್ರ ಸಲ್ಲಿಕೆಗೆ ನಿಗದಿತ ಗಡುವು ಇರುತ್ತೆ. ಅದರ ಪ್ರಕಾರ ಆ ಬಳಕೆ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ನಿಗದಿತ ಅವಧಿಯ ಒಳಗೆ ಪ್ರಮಾಣ ಪತ್ರಗಳನ್ನ ಸಲ್ಲಿಸುವ ಅಗತ್ಯದ ಹೊರತಾಗಿಯೂ ಬಿಹಾರದ ಅಕೌಂಟೆಂಟ್ ಜನರಲ್ ಅವರಿಗೆ 49,649 ಬಾಕಿ ಪ್ರಮಾಣ ಪತ್ರಗಳನ್ನ ಸಲ್ಲಿಸಲಾಗಿಲ್ಲ ಅಂತ ವರದಿ ತಿಳಿಸಿದೆ. 2023-24 ಹಣಕಾಸು ವರ್ಷದಲ್ಲಿ ಮಾರ್ಚ್ 31, 2024 ವರೆಗೆ ಖರ್ಚು ಮಾಡಿದ 70,877.61 ಕೋಟಿಗಳಿಗೆ ಸುಮಾರು 50,000 ಬಾಕಿ ಬಳಕೆಯ ಪ್ರಮಾಣ ಪತ್ರಗಳಿವೆ. ಅವು ಈ ಮೊತ್ತಕ್ಕೆ ಸರ್ಕಾರ ಸಲ್ಲಿಸಬೇಕಾಗಿದ್ದ ಬಳಕೆಯ ಪ್ರಮಾಣ ಪತ್ರಗಳು. ಅಂದ್ರೆ ಸುಮಾರು 50,000 ಬಳಕೆಯ ಪ್ರಮಾಣ ಪತ್ರಗಳು ಕಾಣೆಯಾಗಿವೆ ಅಂತ ಅಂದ್ಕೊಳ್ಬೇಕಾ? ಅವುಗಳನ್ನ ಮಾರ್ಚ್ 2024ರಲ್ಲಿ ಸಲ್ಲಿಸಬೇಕಿತ್ತು. ಈಗ ಮಾರ್ಚ್ 2025 ಕೂಡ ದಾಟಿದೆ. ಅಂದ್ರೆ ಇದರ ನಂತರದ ಹಣಕಾಸು ವರ್ಷದ ಬಳಕೆಯ ಪ್ರಮಾಣ ಪತ್ರಗಳನ್ನ ಸಲ್ಲಿಸದೇ ಇದ್ದೆ ಅದು ಸಿಎಜಿ ವರದಿಯಲ್ಲೂ ಬರುತ್ತೆ. ಈಗ ಆ ಹಣವನ್ನ ಖರ್ಚು ಮಾಡಲಾಗಿದೆಯೋ ಇಲ್ವೋ ಅನ್ನೋದು ತಿಳಿದಿಲ್ಲ ಅಂತ ಸಿಎಜಿ ವರದಿಯಲ್ಲಿದೆ. ಹಾಗಾದ್ರೆ ಅದು ಎಲ್ಲಿಗೆ ಹೋಯ್ತು? ಬಳಕೆಯ ಪ್ರಮಾಣ ಪತ್ರಗಳಿಲ್ಲದೆ ಇರೋದ್ರಿಂದ ಬಿಡುಗಡೆಯಾದ ಹಣ ಉದ್ದೇಶಿತ ಯೋಜನೆಗೆ ಬಳಕೆ ಆಗಿರೋದ್ರ ಬಗ್ಗೆ ಯಾವುದೇ ದೃಢೀಕರಣವಿಲ್ಲ ಅಂತ ಸಿಎಜಿ ವರದಿ ಹೇಳುತ್ತೆ. ಆ ಹಣವನ್ನ ಯಾವ ಉದ್ದೇಶಕ್ಕಾಗಿ ಹಂಚಿಕೆ ಮಾಡಲಾಗಿತ್ತು? ಅದು ಆ ಉದ್ದೇಶಕ್ಕೆ ಬಳಕೆ ಆಗಿದ್ಯಾ? ಫಲಾನುಭವಿಗಳನ್ನ ತಲುಪಿದ್ಯಾ ಅನ್ನೋದ್ರ ಬಗ್ಗೆ ಸಿಎಜಿ ಬಳಿ ವಿವರಗಳಿಲ್ಲ. ಹಾಗಾಗಿ ಆ ಹಣ ದುರುಪಯೋಗ ಆಗಿರಬಹುದು, ಹಗರಣ ನಡೆದಿರಬಹುದು ಅನ್ನೋದರ ಕಡೆ ಅದು ಬೆರಳು ಮಾಡಿದೆ. ಬಳಕೆಯ ಬಗ್ಗೆ ಯಾವುದೇ ದಾಖಲೆ ಇಲ್ಲದೆ ಇದ್ರೆ, ಲೆಕ್ಕಪತ್ರ ನಿರ್ವಹಣೆ ಕಂಡು ಬರದೇ ಇದ್ರೆ ಅದು ಹಗರಣದ ಸಾಧ್ಯತೆ ಕಡೆಗೆ ಸೂಚಿಸುತ್ತೆ. ಹಾಗಾದ್ರೆ ಎನ್ಡಿಎ ಸರ್ಕಾರದ ಅಡಿಯಲ್ಲಿ ಬಿಹಾರದಲ್ಲಿ 71,000 ಕೋಟಿಗಳ ಹಗರಣ ನಡೆದಿದ್ಯಾ? ವರದಿಯ ಪ್ರಕಾರ ಬಾಕಿ ಇರುವ ಬಳಕೆ ಪ್ರಮಾಣ ಪತ್ರಗಳ ಹೆಚ್ಚಿನ ಮೊತ್ತದ ಕುರಿತಂತೆ ದುರುಪಯೋಗದ ಅಪಾಯದ ಬಗ್ಗೆ ಸಿಎಜಿ ವರದಿ ಸೂಚಿಸುತ್ತೆ. ಒಟ್ಟು ಬಾಕಿ ಇರುವ ಮೊತ್ತದಲ್ಲಿ 14,452.38 ಕೋಟಿ ರೂಪಾಯಿ 2016ರಿಂದ 2017ರವರೆಗಿನ ಅವಧಿಗೆ ಸಂಬಂಧಪಟ್ಟಿದ್ದಾಗಿದೆ ಅನ್ನೋ ವಿವರಗಳಿವೆ. ಆ 14,450 ಕೋಟಿಗಳ ಬಗ್ಗೆನೂ ಏನೂ ತಿಳಿದಿಲ್ಲ. 2016-17ರಲ್ಲೂ ನಿತೀಶ್ ಕುಮಾರ್ ಅಧಿಕಾರದಲ್ಲಿದ್ರು. ಆದರೆ ಆರ್ಜೆಡಿ ಮೈತ್ರಿಯ ಸರ್ಕಾರ ಅದಾಗಿತ್ತು. ಈಗ ನಿತೀಶ್ ಕುಮಾರ್ ಅವರೇ ಈ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ಯಾವ ಇಲಾಖೆಗಳಲ್ಲಿ ಬಾಕಿ ಇರುವ ಬಳಕೆ ಪ್ರಮಾಣ ಪತ್ರ ಅಂದ್ರೆ ಯುಸಿಗಳಿವೆ ಅನ್ನೋ ವಿವರವೂ ಇದೆ. 5 ಇಲಾಖೆಗಳು ಅತಿ ಹೆಚ್ಚು ಬಾಕಿ ಇರುವ ಯುಸಿಗಳನ್ನ ಹೊಂದಿವೆ. ಅದರ ಪ್ರಕಾರ ಪಂಚಾಯತ್ ರಾಜ್ 28,454.10 ಕೋಟಿ, ಶಿಕ್ಷಣ 12,623.67 ಕೋಟಿ, ನಗರಾಭಿವೃದ್ಧಿ 11,065.50 ಕೋಟಿ, ಗ್ರಾಮೀಣಾಭಿವೃದ್ಧಿ 7,800.48 ಕೋಟಿ, ಕೃಷಿ 2,107.63 ಕೋಟಿ. ವಿವರವಾದ ಬಿಲ್ಗಳನ್ನ ಮಾಡುವಲ್ಲಿ ಬಹಳಷ್ಟು ವಿಳಂಬಗಳಿವೆ ಅಂತ ಈ ವರದಿ ಹೇಳ್ತಿದೆ. ಅಂದ್ರೆ ಏನ್ ಖರ್ಚು ಮಾಡಲಾಗ್ತಿದೆಯೋ ಅದರ ಸಂಪೂರ್ಣ ವಿವರ. ಅದನ್ನ ಸಿಎಜಿಗೆ ನೀಡುವಲ್ಲಿ ಸಾಕಷ್ಟು ವಿಳಂಬ ಕಂಡಿರೋದ್ರ ಬಗ್ಗೆ ಹೇಳಲಾಗಿದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ತೆಗೆದ ಈ ವರದಿಯ ಬಿಲ್ಗಳಲ್ಲಿ 9,205 ಕೋಟಿಗಳು ಕೂಡ ಬಾಕಿ ಇದೆ. ಅಂದ್ರೆ 71,000 ಮತ್ತು 9,205 ಸೇರಿಸಿದ್ರೆ ಸುಮಾರು 80,000 ಕೋಟಿಗಳ ಲೆಕ್ಕಪತ್ರ ಇಲ್ಲ. ಇಷ್ಟು ದೊಡ್ಡ ಮೊತ್ತದ ಲೆಕ್ಕಪತ್ರ ಇಲ್ಲ ಅನ್ನೋದು ಬಹಳ ಅಚ್ಚರಿಯ ಸಂಗತಿ. ಅದು ಬಿಹಾರದಂತಹ ಬಡ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮೊತ್ತ ಲೆಕ್ಕಕ್ಕಿಲ್ಲದೆ ಹೋದ್ರೆ ಹೇಗೆ? 2023-24 ಹಣಕಾಸು ವರ್ಷದಲ್ಲಿ ಬಿಹಾರದ ಒಟ್ಟು ಬಜೆಟ್ 3.26 ಲಕ್ಷ ಕೋಟಿಗಳದ್ದಾಗಿತ್ತು. ಅದರಲ್ಲಿ 2.60 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಅದು ಒಟ್ಟು ಬಜೆಟ್ನ 80%ರಷ್ಟಿದೆ. ಆ 2.60 ಲಕ್ಷ ಕೋಟಿಗಳಲ್ಲಿ 71,000 ಕೋಟಿಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿಲ್ಲ. ಇದನ್ನ ಹಗರಣ ಅಂತ ಪರಿಗಣಿಸದೇ ಇದ್ರೆ ಏನಾಗಿರೋದಕ್ಕೆ ಸಾಧ್ಯ? ಆ ಹಣ ಎಲ್ಲಿಗೆ ಹೋಯ್ತು ಅನ್ನೋದನ್ನ ನಿತೀಶ್ ಕುಮಾರ್ ಹೇಳ್ತಾರಾ? ಈ ಪ್ರಶ್ನೆಗಳನ್ನ ಅಲ್ಲಿನ ವಿಧಾನಸಭೆಯ ಅಧಿವೇಶನದಲ್ಲಿ ಅಥವಾ ಸಂಸತ್ತಿನ ಅಧಿವೇಶನದಲ್ಲಿ ಕೇಳಲಾಗತ್ತಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.